ಇರಬೇಕು ಹಾಗೆ ಇರಬೇಕು ಅಂತ ಹೇಳೋದು ಭಾಳ ಕಷ್ಟವಾಗುತ್ತೆ. ಪರಿಸ್ಥಿತಿ ಅನುಗುಣವಾಗಿ ಅವರು ಮುಂದುವರ್ಕೊಂಡು ಹೋಗಬೇಕಾಗತ್ತೆ. ಮತ್ತು ಮೊದಲನೇದಾಗಿ ಸಂವಿಧಾನದ ಬಗ್ಗೆ ಅವರಿಗೆ ಅಪಾರವಾದ ಗೌರವ ಇರಬೇಕಾಗತ್ತೆ. ಮತ್ತು ಎರಡನೇದು ಚುನಾಯಿತರಾಗಿ ಎಲೆಕ್ಟ್ ಆಗಿ ಬಂದಂಥವ್ರ ಬಗ್ಗೆ ಕೂಡ ಅವ್ರಿಗೆ ಗೌರವ ಇರಬೇಕಾಗತ್ತೆ. ಆ್ಯಂಡ್ ಒಂದು ಕರೆ ಇದೆ, ಅನಂತರ ಇನ್ನು ಮುಂದುವರಿಸೋಣ. ನಮಸ್ಕಾರ. ನಮಸ್ಕಾರ. ಪ್ರಶ್ನೆ ಉತ್ತರ ಮಾತಾಡ್ಬೋದಾ? ಮಾತಾಡಿ, ಪ್ರಶ್ನೆ ಕೇಳಿ. ಸರ್, ಈಗ ಏನಂದ್ರೆ ಇವರು ಒಬ್ಬ ಪಕ್ಷದವರು ಮತ್ತೆ ವಿರೋಧ ಪಕ್ಷದವರು ಜಗಳ ಆಡ್ತಾ ಇದ್ದಾರೆ ಒಬ್ರಿಗೊಬ್ರು. ಹೀಗೆ ಜಗಳ ಆಡ್ತಾ ಉಂಟು. ಜನಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದು ಯಾರು ಏನು ನೋಡ್ತಾ ಇಲ್ಲ. ಜನಗಳಾಗ ಒಂದು ಖುದ್ದಾಗಿ ಮಾಡ್ಕೊಳಂಗಿದ್ರೆ ರಾಜಕಾರಣಿಗಳು ಯಾಕೆ ಬೇಕು? ರಾಜಕಾರಣಿಗಳು ಬೇಕಾಗಿಲ್ಲ ಅಲ್ವಾ? ಪ್ರಶ್ನೆ ಏನು ಅಂದ್ರೆ, ಈ ರೀತಿ ಕಿತ್ತಾಡ್ತಾ ಇದ್ರೆ ಹೊರಗಿನಿಂದ ಬಂದು ಉಗ್ರಗಾಮಿಗಳನ್ನ ಕೊಲ್ಲೋದಿಲ್ಲ, ಇಲ್ಲಿಂದಲೇ ಹುಟ್ಕೊಳ್ತಾರೆ ಅಂತ ಅನಿಸ್ತಾ ಇದೆ. ಇದಕ್ಕೆ ತಮ್ಮ ಉತ್ತರ ಏನನ್ಸುತ್ತೆ? ಧನ್ಯವಾದಗಳು. ಪ್ರಶ್ನೆ ಮಾಡಿದ್ದೆ. ಅರಾಜಕತೆ ಬರೋದಿಲ್ವಾ, ಎನಾರ್ಕಿ ಅನ್ನೋದು? ಅರಾಜಕತೆ ಬರೋದಿಲ್ವಾ ಅನ್ನೋದ್ರ ಬದಲು ಅರಾಜಕತೆ ಇದೆ ಅಲ್ವಾ, ಇದೆ ಅನ್ನೋದಕ್ಕಂತ ಆಗ್ಲೇ ಇದೆ. ಸೊ ಅರಾಜಕತೆ ಅಂದ್ರೆ ನಾವು ಯಾವ್ದನ್ನ ಯಾವಾಗ ಅರಾಜಕತೆ ಅಂತ ಹೇಳ್ತೀವಿ? ಈಗ ನಡೀತಿರುವಂಥದ್ದು ವಾಟ್ ಎಲ್ಸ್ ಇಸ್ ದಿಸ್? ಸ್ವಲ್ಪ ಮಟ್ಟದಲ್ಲಿ ಐ ಥಿಂಕ್ ಈಗಾಗಲೇ ಅರಾಜಕತೆ ಇದೆ ಅಂತ. ಸೊ ನಾವು ವಿ ಡೋಂಟ್ ನೀಡ್ ಟು ಫೀಲ್ ಸೆಕ್ಯೂರ್. ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ ಅಧಿಕಾರಿಗಳು ಮಾತನ್ನು ಕೇಳೋದಿಲ್ಲ, ಇನ್ನೊಬ್ರು ಯಾರು ಹೇಳ್ತಾರೆ ಮುಖ್ಯಮಂತ್ರಿಗಳು ಮಾತನ್ನು ಕೇಳೋದಿಲ್ಲ ಅಂತ, ಇನ್ಯಾರು ಹೇಳ್ತಾರೆ ರಾಜ್ಯಪಾಲರು ಮಾತನ್ನು ಕೇಳೋದಿಲ್ಲ. ಯಾರ ಮಾತನ್ನು ಯಾರೂ ಕೇಳದಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಹೌದಾ? ಹೌದು. ಒಂದು ರೀತಿಯ ಸಾಂವಿಧಾನಿಕ ಬಿಕ್ಕಟ್ಟು ಏರ್ಪಟ್ಟು ಬಿಡ್ತದ? ಇಲ್ಲ, ನನಗನ್ಸುತ್ತೆ. ಮತ್ತು ಎರಡನೇದಾಗಿ ಈಗ ಆ್ಯಕ್ಚುಲಿ ಒಂದು ವಿಷಯವಾಗಿ ನಾನು ಹೇಳ್ತೀನಿ. ನಮ್ಮ ರಾಜ್ಯಪಾಲರು ವಿರೋಧ ಪಕ್ಷಗಳ ನಾಯಕರ ಜೊತೆ ಯಾತಕ್ಕೆ ಅಷ್ಟೊಂದು ಸಮಯವನ್ನು ಸ್ಪೆಂಡ್ ಮಾಡ್ತಿದ್ದಾರೆ? ಯಾತಕ್ಕೆ ಅಂದರೆ ರೆಪ್ರೆಸೆಂಟೇಷನ್ ಕೊಡೋದಿದ್ರೆ ಕೊಡಿ, 10 ನಿಮಿಷ 20 ನಿಮಿಷ, ಹೆಚ್ಚಂದರೆ 30 ನಿಮಿಷ, ಗಂಟೆಗಟ್ಟಲೆ ಏನು ನಡೀತಾ ಇದೆ ರಾಜಭವನದಲ್ಲಿ? ಇಷ್ಟೆಲ್ಲ ಮಾತು ವೈ ಈಸ್ ಎಂಟರ್ಟೈನಿಂಗ್? ರಾಜ್ಯಪಾಲರು ವಿರೋಧ ಪಕ್ಷದ ನಾಯಕರನ್ನಾಗಲಿ ಅಥವಾ ವಿರೋಧ ಪಕ್ಷದವರನ್ನ ಯಾತಕ್ಕೆ ಇಷ್ಟೊಂದು ಮಟ್ಟಿಗೆ ಅವರು ಎಂಟರ್ಟೈನ್ ಮಾಡ್ತಿದ್ದಾರೆ? ಯು ರಿಸೀವ್ ದೇರ್ ಕಂಪ್ಲೇಂಟ್ ಮತ್ತೆ ಕಳಿಸಿ. ಗಂಟೆಗಟ್ಟಲೆ ಯಾತಕ್ಕೆ ಚರ್ಚೆ ನಡೀತಾ ಇದೆ? ರಾಜ್ಯಪಾಲರ ನಡವಳಿಕೆ ಬಗ್ಗೆನು ಒಂದು ಈಗ ಸರ್ಕಾರದ ನಡವಳಿಕೆ ಬಗ್ಗೆ ಜನ ಪ್ರಶ್ನಿಸ್ತಾರೆ, ಹಾಗೆ ರಾಜ್ಯಪಾಲರ ನಡವಳಿಕೆಯನ್ನು ಜನ ಪ್ರಶ್ನಿಸಬಹುದು. ಹೌದು, ಪ್ರಶ್ನೆ ಮಾಡಬೇಕಾಗತ್ತೆ. ಯಾತಕ್ಕೆ ಅಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ನಾವು ಅಂಶವನ್ನು ಗಮನಿಸಬೇಕಾಗತ್ತೆ. ಒಂದು ಪಕ್ಷಕ್ಕೆ ಯಾವಾಗ ಆ್ಯಕ್ಚುಲಿ ಒಂದು ಬಹುಮತ ಕೊಟ್ಟು ಕಳಿಸ್ತೀವಿ, ಆ ಪಕ್ಷ ಏನು ಮಾಡಬೇಕಾಗತ್ತೆ? 5 ವರ್ಷಗಳ ಕಾಲ ಸರ್ಕಾರವನ್ನು ನಡೆಸಬೇಕಾಗತ್ತೆ. ಮತ್ತು ಇದು ಆ್ಯಕ್ಚುಲಿ ವಿರೋಧ ಪಕ್ಷಗಳಲ್ಲಿರೋರು ನನಗನ್ಸುತ್ತೆ ಪ್ರಮುಖವಾಗಿ ಮನಸ್ಸಿಗೆ ತೊಗೊಳ್ಬೇಕಾದ್ದು ಏನಂದರೆ, 5 ವರ್ಷಗಳ ಕಾಲ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ. 5 ವರ್ಷಗಳ ಕಾಲ ಜನರು ಅವರನ್ನು ನೋಡಬೇಕಾಗತ್ತೆ. ಅವ್ರು ಮಾಡಿದಂಥ ಎಲ್ಲ ತಪ್ಪುಗಳನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು 5 ವರ್ಷಗಳ ನಂತರ ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಹೇಳಿ. 5 ವರ್ಷಗಳ ಕಾಲ ಅದಕ್ಕೋಸ್ಕರ ನನಗನ್ಸುತ್ತೆ ಈಗ ಒಂದು ವೇಳೆ ಜನರು ಆ್ಯಕ್ಚುಲಿ ತಪ್ಪು ನಿರ್ಧಾರವನ್ನು ಮಾಡಿದ್ದಾರೆ ಮತ್ತು ತಪ್ಪು ಜನರನ್ನು ಅಥವಾ ತಪ್ಪು ಪಕ್ಷವನ್ನು ಚುನಾಯಿತರನ್ನಾಗಿ ಕಳಿಸಿದ್ದಾರೆ ಅಂತ ಹೇಳೋದಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಅವರು ತಪ್ಪಿರ್ಬೋದು ಅಥವಾ ಸರಿ ಮಾಡಿರ್ಬೋದು. ಯಾರನ್ನ ಕಳಿಸಿರ್ತಾರೆ, ಯಾರನ್ನ ಚುನಾಯಿತರನ್ನ ಕಳಿಸಿರ್ತಾರೆ, ಅವ್ರಿಗೆ 5 ವರ್ಷಗಳ ಅವಕಾಶವನ್ನು ಕೊಡಬೇಕಾಗತ್ತೆ. ಆದ್ರ ಮಧ್ಯದಲ್ಲೇ ಸಂವಿಧಾನವನ್ನು ಗೌರವಿಸೋದಾದ್ರೆ 5 ವರ್ಷಗಳ ಕಾಲ ಅವ್ರಿಗೆ ಅವಕಾಶವನ್ನು ಕೊಡಬೇಕಾಗತ್ತೆ. ಮತ್ತೆ 5 ವರ್ಷಗಳ ನಂತರ ಚುನಾವಣೆ ಸಂದರ್ಭದಲ್ಲಿ ನೀವು ಹೇಳಿ ಅವ್ರು ಯಾವ ತಪ್ಪನ್ನು ಮಾಡಿದ್ರು, ಯಾವುದನ್ನ ಅವರು ಸಮರ್ಥವಾಗಿ ನಿಭಾಯಿಸಲಿಲ್ಲ ಅಂತ. ಅದನ್ನ ಬಿಟ್ಟು ಅವರು 5 ವರ್ಷಗಳ ಕಾಲ ಸರ್ಕಾರ ನಡೆಸಲಿಕ್ಕೆ ನೀವು ಅಷ್ಟೊಂದು ವಿರೋಧ ಪಕ್ಷಗಳು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅವರು ಇಂತೆಲ್ಲ ಭಿನ್ನಮತ ನಾವು ಆರಂಭಿಸಿದ್ದಲ್ಲ, ನಾವು ಎಲ್ಲ ಇಂಥ ಒಂದು ವಿರೋಧವನ್ನು ತಂದೊಡ್ಡಿರ್ತಕ್ಕಂಥವ್ರು, ಆರಂಭವಾಗಿದ್ದೆಲ್ಲ ಪಕ್ಷದ ಒಳಗೇನೆ ಅನ್ನತಕ್ಕಂಥದ್ದು ಅಂತ. ಆದ್ರೆ ಅದು ಹಾಕೊಳ್ಳಿ, ನೀವು ಸುಮ್ಮನೆ ಕೂತ್ಕೊಂಡು ನೋಡ್ಬೇಕು. ನಿಮಗೆ ಸಂಬಂಧ ಇರಬಾರ್ದು. ನೀವು ಸರ್ಕಾರ ಮಾಡ್ತಕ್ಕಂಥ ತಪ್ಪುಗಳನ್ನ ಅಥವಾ ಸರ್ಕಾರಕ್ಕೆ ಏನು ಮಾಹಿತಿ ನೀಡಬೇಕು ಅದನ್ನ ಸಭೆಯಲ್ಲಿ ಹೇಳಿ, ಶಾಸನ ಸಭೆಯಲ್ಲಿ ಹೇಳಿ. ಅದು ಬಿಟ್ಟುಕೊಂಡು ಹಗಲು ರಾತ್ರಿ ಆ ಪಕ್ಷವನ್ನ ಇಳಿಸ್ತಕ್ಕಂಥ ಪ್ರಯತ್ನವನ್ನ ಯಾತಕ್ಕಾಗಿ ಮಾಡಿ? ಇದು ಸಂಪೂರ್ಣವಾಗಿ ಹೌದು, ಕಾಲಹರಣ ಆಗುತ್ತೆ. ಮತ್ತೆ ಎರಡನೇದು, ದಿಸ್ ಇಸ್ ಆಲ್ ವೆರಿ ಬ್ಯಾಡ್, ಇಲ್ಲೀಗಲ್ ಆ್ಯಂಡ್ ಆಲ್ಸೋ ಅನ್ಕಾನ್ಸ್ಟಿಟ್ಯೂಷನಲ್. 5 ವರ್ಷಗಳ ಕಾಲ ಅವ್ರಿಗೆ ಅವಕಾಶವನ್ನು ಕೊಡಿ. 5 ವರ್ಷಗಳ ಕಾಲ ಚುನಾಯಿತರಾಗಿ ಬಂದಿದ್ದಾರೆ. ನೇರವಾದ ಬಹುಮತ ಬರದೇ ಹೋದರೂ ಕೂಡ ಎಲ್ಲ ಪಾರ್ಟಿಗಳ ಒಂದು ಆ್ಯಕ್ಚುಲಿ ಕಂಪ್ಯಾರಿಸನ್ನಲ್ಲಿ ಅತಿ ಹೆಚ್ಚು ಸಂಖ್ಯೆಗಳನ್ನು BJP ತೊಗೊಂಡಿದೆ. ಯು ಗಿವ್ ದೆಮ್ ದಿ ಆಪರ್ಚುನಿಟಿ. 5 ವರ್ಷಗಳ ಕಾಲ ಅವರು ಸರ್ಕಾರವನ್ನು ನಡೆಸಿ, ದಟ್ ಈಸ್ ಡೀಸೆನ್ಸಿ. 5 ವರ್ಷಗಳ ಕಾಲ ಅವರು ಸರ್ಕಾರವನ್ನು ನಡೆಸೋ ವಿಚಾರವಾಗಿ ಅವರಿಗೆ ಅಡ್ಡಗಾಲ ಹಾಕ್ತಾ ಇರುವಂಥದ್ದು ದಟ್ ಈಸ್ ಡೀಸೆನ್ಸಿ, ಸಭ್ಯತೆ. ಈಗ ಒಂದು ಕರೆ ಇದೆ. ನಮಸ್ಕಾರ. ಹೇಳಿ. ನೀವು ನಿಮ್ಮ ಮೊಬೈಲ್ ಅನ್ನು ಆನ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ, ಮಾತಾಡಿ. ನಮಗೆ ನೇರವಾಗಿ ಒಬ್ಬ ಮುಖ್ಯಮಂತ್ರಿಯ ಮೇಲೆ ನೇರವಾಗಿ ಆರೋಪ ಇರೋದ್ರಿಂದ ಅವರನ್ನ ನಾಳೆ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಕ್ಕಂಥದ್ದು ತಪ್ಪು ಅನ್ಸುತ್ತೆ ಸರ್ ನಮಗೆ.
ಅವನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ತಪ್ಪು ಅಂತ ಯಾರು ಹೇಳಿಲ್ವಲ್ಲ? ಇಲ್ಲ ಇಲ್ಲ ಇಲ್ಲ, ಅದು ನಾಳೆ ನೀವೆಲ್ಲ ಚರ್ಚೆ ನೇರವಾಗಿ ಆಗ್ತಾ ಇದೆಯಲ್ಲ. ಈಗ ಮುಖ್ಯಮಂತ್ರಿ ಸಹ ಹೇಳ್ತಾ ಇದ್ದಾರೆ ನೇರವಾಗಿ ಪ್ರಶ್ನೆ ಮಾಡ್ಬೋದು, ಅವ್ರಿಗೆ ಪ್ರಶ್ನೆ ಮಾಡೋದು, ಕೋರ್ಟ್ಗೆ ಹೋಗಿ ನೀವು ಹಾಗೆ ಮಾಡಿ ಇದು ಮಾಡಿ ಅಂತ. ಏನ್ ಮಾಡ್ಬೇಕು ನಿಮ್ ಪ್ರಕಾರ? ನಮ್ಮ ಪ್ರಕಾರವಾಗಿ ನೇರನ ಅವರು ಕೇಸ್ ಮಾಡ್ಬೇಕು ಸರ್. ಈಗ ಮುಖ್ಯಮಂತ್ರಿಗಳು ನೇರವಾಗಿ ಅವರು ಇವರು ಏನ್ ಕೇಳ್ತಾ ಇದ್ದಾರೆ ಪ್ರತಿಪಕ್ಷದವರು ಅವರಿಗೆ ಆನ್ಸರ್ ಮಾಡ್ಬೋದಲ್ಲ ಸರ್? ಅಲ್ಲ, ಉತ್ತರ ಕೊಡ್ಬೇಕು, ಅದನ್ನೇ ಹೇಳಿರ್ತಾರೆ. ಭ್ರಷ್ಟಾಚಾರದ ವಿಚಾರವಾಗಿ ಇದು ಚರ್ಚೆ ಯಾತಕ್ಕೆ ಆಗ್ತಿದೆ ವಿಧಾನಸಭೆಯಲ್ಲಿ ಅಂತ ಅರ್ಥ ಆಗ್ತಿಲ್ಲ. ಭ್ರಷ್ಟಾಚಾರ ಅನ್ನೋದು ಇಟ್ಸ್ ಅನ್ ಅಫೆನ್ಸ್. ಸೊ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಆಕ್ಚುಲಿ ಗವರ್ನರ್ ಬಳಿ ಒಂದು ವೇಳೆ ಅರ್ಜಿ ಇದ್ರೆ ಗವರ್ನರ್ ಕ್ಯಾನ್ ಗಿವ್ ದ ಸ್ಯಾಂಕ್ಷನ್. ಇದ್ರ ಬಗ್ಗೆ ಚರ್ಚೆ ಯಾತಕ್ಕೆ ಆಗ್ತಿದೆ? ಕಾನೂನನ್ನ ಉಲ್ಲಂಘನೆ ಮಾಡಿದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಚರ್ಚೆ ಯಾಕೆ ಆಗ್ತಾ ಇದೆ? ಭ್ರಷ್ಟಾಚಾರ ಇವತ್ತು ಎಲ್ಲ ಒಂದು ತನಿಖೆಗಳನ್ನು ಮಾಡ್ತಿರ್ತಕ್ಕಂಥ ಅಂಗಗಳೆಲ್ಲ ಅವು ರಾಜ್ಯ ಸರ್ಕಾರದ ಕೆಳಗೆ ಇರೋದ್ರಿಂದ ಈ ಪ್ರಶ್ನೆ ಬರತಕ್ಕಂಥದ್ದ ಅಂತ. ಅಲ್ಲ, ಬಟ್ ಇದು ಕೋರ್ಟ್ಗೆ ಸಂಬಂಧಪಟ್ಟಿದೆ. ಎಲ್ಲಾದ್ರೂ ಗವರ್ನರ್, ರಾಜ್ಯಪಾಲರು ಇದನ್ನ ಕೇಂದ್ರದ ಯಾವ್ದಾದ್ರು ಒಂದು ಅಂಗಕ್ಕೆ ಕೊಡ್ಲಿಕ್ಕೆ ಆಗ್ತದ? ಸಾಧ್ಯವಿರೋದಿಲ್ಲ. ಯಾತಕ್ಕೆ ಅಂದ್ರೆ ಪೊಲೀಸ್ ಅಂಡ್ ಲಾ ಅಂಡ್ ಆರ್ಡರ್ ಆರ್ ಸ್ಟೇಟ್ ಸಬ್ಜೆಕ್ಟ್ಸ್. ಕೇಂದ್ರ ಸರ್ಕಾರದ ಪೊಲೀಸ್ ಇದೆ, ಯಾರು? CBI ನವರು ರಾಜ್ಯ ಸರ್ಕಾರದಲ್ಲಿ ಯಾವುದೇ ಒಂದು ಆ್ಯಕ್ಚುಲಿ ಅಫೆನ್ಸ್ನ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ, ತನಿಖೆಯನ್ನು ಕೈಗೊಳ್ಳಬೇಕಾದ್ರೆ ಅದಕ್ಕೆ ಕನ್ಸೆಂಟ್ ಕೊಡಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರ. ಆದರೆ ರಾಜ್ಯ ಸರ್ಕಾರದೇ ತಪ್ಪಾದಂಥ ಸಂದರ್ಭ, ರಾಜ್ಯ ಸರ್ಕಾರ ತಪ್ಪಾಗಿದೆ ಅನ್ನೋದಾದರೆ ಅರ್ಜಿ ಯಾರಾದರೂ ಕೊಟ್ಟಿದ್ರೆ ಅರ್ಜಿಗೆ ದಯವಿಟ್ಟು ತಾವು ಅನುಮೋದನೆಯನ್ನು ಕೊಡಿ, ಅವಕಾಶವನ್ನು ಕೊಡಿ. ಲೆಟ್ ಇಟ್ ಬಿ ಪ್ರಾಸಿಕ್ಯೂಟೆಡ್. ರಾಜ್ಯಪಾಲರು ಕೊಡ್ಬೋದು. ಈ ಅನುಮೋದನೆಯನ್ನ ಕೊಟ್ಟರಾಗತ್ತೆ. ಚೀಫ್ ಮಿನಿಸ್ಟರ್, ಆನರಬಲ್ ಚೀಫ್ ಮಿನಿಸ್ಟರ್ ಕ್ಯಾನ್ ಬಿ ಪ್ರಾಸಿಕ್ಯೂಟೆಡ್. ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾದ ಅವಶ್ಯಕತೆ ಏನಿದೆ? ಒಂದು ವೇಳೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋದೇ ಆದ್ರೆ ತೊಡಗಿದಾರ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಯಾತಕ್ಕೆ ನಡೀತಾ ಇದೆ? ಯು ಪ್ರಾಸಿಕ್ಯೂಟ್ ಹಿಮ್. ಆದರೆ ತನಿಖೆ ಮಾಡಬೇಕಾದವರು ಯಾರಾಗ್ತಾರೆ? ಅಲ್ಲ, ತನಿಖೆ ಮಾಡಬೇಕಾಗಿರುವಂಥ ಪ್ರಶ್ನೆ ಏನಿದೆ ಸ್ಪೆಸಿಫಿಕಲಿ ಇಲ್ಲಿ? ಒಂದು ವೇಳೆ ಮಾಹಿತಿಯನ್ನು ಗವರ್ನರ್ ಅವ್ರು ಕೊಟ್ಟು ಗವರ್ನರ್ಗೆ ಆ ಮಾಹಿತಿ ಆಧಾರದ ಮೇಲೆ ಇವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಒಂದು ವೇಳೆ ಮನಸ್ಸಿಗೆ ಬಂದರೆ ಅವ್ರಿಗೆ ಲೆಟ್ ಇಟ್ ಗಿವ್ ಪ್ರಾಸಿಕ್ಯೂಷನ್. ಮತ್ತು ಅದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇದೆ, ರಾಜ್ಯ ಸರ್ಕಾರದ ಪೊಲೀಸ್ ಇದೆ. ಪೊಲೀಸ್ನವ್ರು ಏನು ಮಾಡಿದ್ದಾರೆ ಇಲ್ಲ ಅನ್ನೋದನ್ನ ಕೋರ್ಟ್ ಗಮನಿಸುತ್ತೆ. ಒಂದು ವೇಳೆ ಪೊಲೀಸ್ನವರು ಇಫ್ ದೇ ಡೋಂಟ್ ಆಕ್ಚುಲಿ ಡೂ ಇಟ್ ಎಫೆಕ್ಟಿವ್ಲಿ, ದ ಕೋರ್ಟ್ ವಿಲ್ ಇಂಟರ್ವೀನ್. ದ ಕೋರ್ಟ್ ವಿಲ್ ಇಂಟ್ರೆಸ್ಟ್ ಇಟ್ ಟು ದ CBI. ಆದರೆ ನ್ಯಾಯಾಲಯ ಅಂತಕ್ಕಂಥ ಒಂದು ಇದೆ ಅನ್ನೋದನ್ನು ನಾವು ಮರಿಬಾರ್ದಲ್ವಾ? ಅದಕ್ಕೋಸ್ಕರ ನಾನು ಹೇಳೋದು, ಭ್ರಷ್ಟಾಚಾರದಲ್ಲಿ ಯಾರಾದರೂ ತೊಡಗಿದ್ರೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋದನ್ನ ಗಲಾಟೆ ಮಾಡೋ ಬಹಳ ಸೂಕ್ಷ್ಮವಾಗಿ ಇದು ಗಲಾಟೆ ಮಾಡುವಂತ ವಿಷಯವಷ್ಟೇ. ಇದಕ್ಕೆ ಸಂಬಂಧಪಟ್ಟಾಗೆ ಭ್ರಷ್ಟಾಚಾರ ಇಸ್ ಅನ್ ಅಫೆನ್ಸ್ ಅಂಡರ್ ದ ಲಾ. ಅದೊಂದು ಅಪರಾಧ. ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಯಾರು ಭ್ರಷ್ಟರಿದ್ದಾರೆ ಅವರು ಒಂದು ವೇಳೆ ಭ್ರಷ್ಟರಿದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಸೂಕ್ತವಾಗಿ ಕಂಪ್ಲೇಂಟ್ ಹಾಕಿ FIR ತಗೊಳ್ಳಿ, ಮತ್ತೆ ಲೆಟ್ ಇಟ್ ಗೋ ಟು ದ ಕೋರ್ಟ್. ಅದ್ರ ಬಗ್ಗೆ ಚರ್ಚೆ ಯಾತಕ್ಕೆ ನಡೀತಾ ಇದೆ? ಹಾಗಾದ್ರೆ ನೀವು ಹೇಳ್ತಕ್ಕಂಥದ್ದು ಈಗ ವಿಧಾನಸಭೆಯಲ್ಲೇ ಚರ್ಚೆ ಆಗೋದು ಬೇಡವಾ ಅಂತ? ಭ್ರಷ್ಟಾಚಾರದ ವಿರುದ್ಧ ಬಗ್ಗೆ ಚರ್ಚೆ ನಡೆಸ್ತಕ್ಕಂಥ ಅವಶ್ಯಕತೆ, ಭ್ರಷ್ಟಾಚಾರದ ವಿರುದ್ಧ ಚರ್ಚೆ ಯಾತಕ್ಕೆ ನಡೀತಾ ಇದೆ? ಆಗಲೇ ಕಾನೂನು, ಈಗ ಅಲ್ಟಿಮೇಟ್ಲಿ ನೀವು ಮಾಡುವಂಥದ್ದೇನು ಕಾನೂನು ರಚನೆ ಮಾಡುವಂಥದ್ದು ಸ್ಪಷ್ಟವಾಗಿದೆ. ಕಾನೂನು ಬಹಳ ಸ್ಪಷ್ಟವಾಗಿದೆ. ಕಾನೂನು ಆಗ್ಲೇ ಭ್ರಷ್ಟಾಚಾರವನ್ನು ನಿಗ್ರಹ ಮಾಡಲಿಕ್ಕೆ ಕಾನೂನು ಆಗ್ಲೇ ಇದೆ. ಸಂವಿಧಾನದಲ್ಲಿ ಏನು ಹೇಳ್ತದೆ? ಸಂವಿಧಾನದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಏನು ಹೇಳೋದಿಲ್ಲ. ಸಂವಿಧಾನದಲ್ಲಿ ಏನು ಹೇಳುತ್ತೆ ಅಂದ್ರೆ ಉತ್ತಮ ಆಡಳಿತದ ಬಗ್ಗೆ ಎಲ್ಲ ತರಹದ ಒಂದು ಆ್ಯಕ್ಚುಲಿ ಕಂಡೀಷನ್ಸ್ ಕೂಡ ಹಾಕಿದ್ದಾರೆ. ಸೊ ನೀವು ಯು ಶುಡ್ ಬಿ ಅ ಸಿಟಿಸನ್ ಆಫ್ ಇಂಡಿಯಾ, ಯು ಶುಡ್ ನಾಟ್ ಹ್ಯಾವ್ ಬೀನ್ ಕನ್ವಿಕ್ಟೆಡ್, ಯಾವುದೇ ಒಂದು ಅಪರಾಧದಡಿ ನೀವು ಕನ್ವಿಕ್ಟ್ ಆಗಿರ್ಕೂಡ್ದು ಅಂತ. ಸೊ ಹಾಗಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋದೇ ಆದರೆ ವೈ ಇಸ್ ಇಟ್ ಬಿಕಮಿಂಗ್ ದ ಸಬ್ಜೆಕ್ಟ್ ಆಫ್ ಡಿಸ್ಕಷನ್? ಇಟ್ ಶುಡ್ ಬಿಕಮ್ ದ ಸಬ್ಜೆಕ್ಟ್ ಆಫ್ ಪ್ರಾಸಿಕ್ಯೂಷನ್. ಇದನ್ನು ಚರ್ಚೆ ಮಾಡತಕ್ಕಂಥ ವಿಚಾರವೇ ಅಲ್ಲ. ಮತ್ತು ವಿರೋಧ ಪಕ್ಷಗಳು ಇದನ್ನೆಲ್ಲ ಹೇಳ್ಕೊಂಡು ತಿರುಗಾಡ್ತಕ್ಕಂಥ ಅವಶ್ಯಕತೆಯೂ ಇಲ್ಲವೇ ಇಲ್ಲ ಅಂತ. ಚರ್ಚೆ ಮಾಡುವಂತ ಅವಶ್ಯಕತೆ ಏನಿದೆ? ಅಪರಾಧದಲ್ಲಿ ತೊಡಗಿದ್ದಾರೆ ಅನ್ನೋದ್ರೆ ಆದ್ರೆ ಯು ಗೋ ಟು ದ ಗವರ್ನರ್, ಯು ಸೀಕ್ ಇಸ್ ಸ್ಯಾಂಕ್ಷನ್, ಯು ರಿಸೀವ್ ಇಸ್ ಸ್ಯಾಂಕ್ಷನ್. ಹಾಗಾದ್ರೆ ಯಾತಕ್ಕಾಗಿ ರಾಜ್ಯಪಾಲರು ಅನುಮೋದನೆ ಕೊಡ್ತಾ ಇಲ್ಲ ಅಂತ? ಅವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ನನಗೆ ಅನ್ಸುತ್ತೆ ಒಂದು ವೇಳೆ ರಾಜ್ಯಪಾಲರಿಗೆ ಅಷ್ಟೊಂದು ಮಾಹಿತಿ ಇದ್ರೆ, ಅವ್ರು ಇಷ್ಟೊಂದು ಬಹಿರಂಗವಾಗಿ ಅದ್ರ ಬಗ್ಗೆ ಮಾತಾಡ್ತಿದ್ರೆ, ಅವ್ರ ಹತ್ರ ಅಷ್ಟೊಂದು ಪೂರಕವಾಗಿರ್ತಕ್ಕಂಥ ಒಂದು ಸಾಕ್ಷಿ ಇದ್ರೆ ಅವರು ಅನುಮೋದನೆ ಕೊಡಬೇಕಾಗತ್ತೆ. ಅವ್ರು ಒಂದ್ ವೇಳೆ ಕೊಡಲ್ಲ ಅಂತ ಅನ್ನೋದಕ್ಕೆ ಇವ್ರು ಹೇಳ್ತಿರ್ಬೋದೇ ನೀವು ರಾಜಕಾರಣವನ್ನ ಮಾಡ್ತಾ ಇದ್ದೀರಾ? ಅಲ್ಲ, ಅವರು ಒಂದು ವೇಳೆ ಕೊಡೋದಿಲ್ಲ ಅನ್ನೋದೇ ಆದ್ರೆ ಅಲ್ಲಿಗೆ ನೀವು ನೇರವಾಗಿ ಆಕ್ಚುಲಿ ರಾಜ್ಯಪಾಲರನ್ನು ಕೇಳಿ ಯಾವ ಆಧಾರದ ಮೇಲೆ ರಿಜೆಕ್ಟ್ ಮಾಡಿದ್ದೀರಿ ಅಂತ ಕೇಳಿ. ನೀವು ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ಮಾಹಿತಿಯನ್ನು ನೀಡಿದ್ದೀರಾ ಮತ್ತು ಸಂವಿಧಾನದ ಬಗ್ಗೆನೂ ಬಹಳಷ್ಟು ವ್ಯಾಖ್ಯಾನವನ್ನು ಮಾಡಿದ್ದೀರಾ. ಇದರಿಂದ ಜನರಿಗೆ ಬಹಳಷ್ಟು ಮಾಹಿತಿ ಸಿಕ್ಕಿರ್ಬೋದು. ಆದರೂ ಕೂಡ ಒಂದು ರಾಜ್ಯ ಸುರಕ್ಷಿತವಾಗಿ ಸುವ್ಯವಸ್ಥಿತವಾಗಿ ನಡಿಬೇಕು ಅಂತಿದ್ರೆ ಇದೆಲ್ಲದರ ಬಗ್ಗೆ ಮಾಹಿತಿ ಜನರಿಗೆ ಸೂಕ್ತ ಮತ್ತು ಅವಶ್ಯಕ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸಬೇಕಾದ ಸಮಯ ಬಂದಿದೆ. ಧನ್ಯವಾದಗಳು ವೀಕ್ಷಕರೇ, ಧನ್ಯವಾದಗಳು.